ಸ್ನೇಹಿತರೆ ನಮಸ್ಕಾರ. ನಾವೆಲ್ಲರೂ ಕೂಡ ಈ ಬಣ್ಣದ ಲೋಕದಲ್ಲಿರೋರು. ಅವರ ಬದುಕು ಕೂಡ ಬಣ್ಣ ಬಣ್ಣವಾಗಿರ್ತದೆ. ಅವರ ಬದುಕು ಕೂಡ ಕಲರ್ಫುಲ್ ಆಗಿರ್ತದೆ. ಅವರ ಬದುಕಿನಲ್ಲಿ ಬರೀ ಖುಷಿಗಳೇ ಇರ್ತದೆ, ನೋವುಗಳು ಇರೋದೇ ಇಲ್ಲ ಅನ್ನುವಂತಹ ಒಂದು ಇಮ್ಯಾಜಿನೇಷನಲ್ಲಿ ಇರ್ತೀವಿ. ಆದರೆ ನಿಜವಾಗ್ಲೂ ಕೂಡ ಅವರಷ್ಟು ನೋವನ್ನು ತಿನ್ನೋರು ತುಂಬ ಕಡಿಮೆ. ಅವರ ಬದುಕಲ್ಲಿ ಆಗುವಂತಹ ಕೆಲವೊಂದಷ್ಟು ಘಟನೆಗಳು ನಮ್ಗೆ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಅವರ ಬದುಕಲ್ಲಿ ಏರಿಳಿತಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಅವರು ಕೂಡ ಮನುಷ್ಯರೇ ನೋಡಿ. ಹಾಗೆಯೇ ಕಿರುತೆರೆಯ ನಟಿ ಅಮೃತ ರಾಮಮೂರ್ತಿ ಅವರ ಜೀವನದಲ್ಲೂ ಕೂಡ ಇದೇ ರೀತಿಯಾದಂಥ ಏರಿಳಿತಗಳು ಇದ್ದೇ ಇತ್ತು. ತಾಯ್ತನದ ನಂತರ ಖಿನ್ನತೆ, ಆರ್ಥಿಕ ಸಂಕಷ್ಟಗಳು ಮತ್ತು ತಮ್ಮನ್ನು ತಾವು ಕಂಡುಕೊಂಡಂತಹ ಜರ್ನಿ ಇದೆಯಲ್ಲ, ಅದು ತುಂಬ ರೋಚಕವಾದಂಥದ್ದು. ಕುಲವಧು, ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡ, ಕೆಂಡ ಸಂಪಿಗೆ ಅಂತಹ ಜನಪ್ರಿಯ ಧಾರಾವಾಹಿಗಳ ಮೂಲಕ ಅಮೃತಂ ರಾಮಮೂರ್ತಿಯವರು ಮನೆ ಮಾತಾದಂಥವರು. ಅದ್ಭುತ ಕಲಾವಿದೆ ಅಂತ ಹೇಳಿ ಗುರುತಿಸ್ಕೊಂಡವರು. ವೃತ್ತಿ ಜೀವನದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದವರು. ಹೀಗಿರುವಂಥ ನಟಿಯ ಬದುಕಲ್ಲೂ ಕೂಡ ಸಾಕಷ್ಟು ಹೇಳಿಕೊಳ್ಳಲಾಗದಂಥ ನೋವುಗಳು ಇತ್ತು. ಡಿಪ್ರೆಷನ್ಗೆ ಹೋಗಿದ್ದರು, ಖಿನ್ನತೆಗೆ ಹೋಗಿದ್ದರು. ಅದರಿಂದ ಹೊರಗಡೆ ಬಂದಿದ್ದೇ ಒಂದು ವಿಶೇಷ ಅಂತಲೂ ಕೂಡ ಹೇಳ್ಬೋದು, ಒಂದು ದಾರಿದೀಪ ಸಾಕಷ್ಟು ಜನರಿಗೆ ಅಂತಲೂ ಕೂಡ ಹೇಳ್ಬೋದು. ಇವರ ಬದುಕಿನ ಈ ಎಲ್ಲ ಆಯಾಮಗಳನ್ನು ತೆರೆದಿಡ್ತಾ ಹೋಗಿದ್ದಾರೆ. ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳ್ದಲ್ಲ, ಕನ್ನಡದ ಕುಲವಧು, ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡ, ಕೆಂಡ ಸಂಪಿಗೆ, ಇನ್ನೂ ಕೂಡ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಅಮೃತ ರಾಮಮೂರ್ತಿಯವರು ಕನ್ನಡದ ಜನಪ್ರಿಯ ನಟಿಯರಲ್ಲಿ ಒಬ್ಬರು. ಸಹಜವಾಗಿ ಆ್ಯಂಕರ್ ಆಗಿದ್ದು ನಂತರ ನಟಿಯಾಗಿ ಗುರುತಿಸ್ಕೊಂಡಂಥ ಈಕೆ ಈ ಸೀರಿಯಲ್ ಇಂಡಸ್ಟ್ರಿಗೆ ಕಾಲಿಟ್ಟ ಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. ಒಂದಾದ್ಮೇಲೆ ಒಂದು ಅವಕಾಶಗಳು ಬರ್ತಾನೆ ಹೋಯ್ತು. ವೃತ್ತಿ ಜೀವನದಲ್ಲಿ ಅತ್ಯಂತ ಎತ್ತರದಲ್ಲಿ ಇದ್ದಾಗಲೇ ಸಹ ನಟ ರಘು ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಇದೀಗ ಮದುವೆಯ ನಂತರ ಎದುರಿಸಿದಂಥ ಕೆಲವು ಆರ್ಥಿಕ ಸಂಕಷ್ಟಗಳನ್ನು ಮತ್ತು ಅದರಿಂದ ಹೇಗೆ ಹೊರಬಂದರು ಅನ್ನೋದನ್ನು ಅಮೃತಮೂರ್ತಿಯವರು ಇತ್ತೀಚೆಗೆ ತಮ್ಮದೊಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ನ್ಯೂಸು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂಥ ಇಂಟರ್ವ್ಯೂನಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಹಾಗಾದರೆ ಏನೆಲ್ಲ ಹೇಳಿದ್ದಾರೆ? ಇದು ಮತ್ತೊಬ್ಬರ ಬಾಳಿಗೆ ದಾರಿದೀಪ ಆಗುವಂಥದ್ದು ಹೇಗೆ? ಇದು ಯಾಕೆ ಇಷ್ಟು ರೋಚಕವಾದಂಥದ್ದು ಹೇಳ್ತೀನಿ ನೋಡಿ. ಒಬ್ಬ ನಟ ಅಥವಾ ನಟಿಗೆ ಬದುಕಿನಲ್ಲಿ ಎರಡು ರೀತಿಯಾದಂಥ ಫೇಸ್ಗಳಿರ್ತದೆ. ಒಂದು ಸಂಭ್ರಮ, ಖುಷಿ ಒಂದು ಭಾಗವಾದರೆ, ಮತ್ತೊಂದು ಕಡೆ ಸವಾಲುಗಳು, ಚಾಲೆಂಜಸ್ಗಳು, ಹಾಗೆಯೇ ಬದುಕಿನ ಎಲ್ಲ ಸಂಕಷ್ಟಗಳನ್ನು ತುಳಿದು ಮೇಲೆ ನಿಲ್ಲುವಂತಹ ಒಂದು ಸಹಜವಾದಂಥ ಚಾಲೆಂಜಸ್ಸು. ಅವೆಲ್ಲವನ್ನು ಕೂಡ ಎದುರಿಸಿ ಅನಿವಾರ್ಯವಾಗಿ ಬದುಕಲೇಬೇಕಾಗ್ತದೆ. ಬಣ್ಣದ ಲೋಕದಲ್ಲಿ ಹೇಗೆ ಅಂತ ಹೇಳಿದ್ರೆ, ಬಣ್ಣ ಹಚ್ಚಿದ ಮೇಲೆ ಇದೆಲ್ಲವನ್ನು ಕೂಡ ಮರೆತು ನಟಿಸಲೇಬೇಕಾಗ್ತದೆ. ಹೀಗೇ ಅಮೃತ ರಾಮಮೂರ್ತಿ ಅವರ ಬಾಳಲ್ಲೂ ಕೂಡ ಆಯಿತು. ಒಂದು ಕಡೆ ಬದುಕು, ಮತ್ತೊಂದು ಕಡೆ ಈ ಬಣ್ಣದ ಬದುಕು, ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಇತ್ತು. ಮತ್ತೊಂದು ಕಡೆ ಮದುವೆ ಆದಂತಹ ಆರಂಭದಲ್ಲೇ ಒಂದು ಬಿಸ್ನೆಸ್ಸಿಗೆ ಅವರ ಪತಿ ರಘು ಅವರು ಇನ್ವೆಸ್ಟನ್ನು ಮಾಡ್ತಾರೆ. ತುಂಬ ಲಾಸ್ ಆಗುತ್ತೆ. ಇದರಿಂದ ನಮ್ಮ ಹತ್ರ ಏನೆಲ್ಲ ಇತ್ತೋ ಎಲ್ಲವನ್ನೂ ಕೂಡ ಕೊಡಬೇಕಾಗಿ ಬಂತು ಅಂತಲೂ ಕೂಡ ಅಮೃತ ರಾಮಮೂರ್ತಿಯವರು ಹೇಳ್ಕೊಂಡಿದ್ದಾರೆ. ಅಂದರೆ ಅಡವಿಡೋದು ಅಥವಾ ಸೇಲ್ ಮಾಡೋದು ಇದು ಅನಿವಾರ್ಯ ಆಗೋಯಿತು. ಅದೇನು ಅಂಥೇಳಿ ದೊಡ್ಡ ವಿಚಾರನ ಅಂತಲೂ ಕೂಡ ನನಗೆ ಅನಿಸುತ್ತೆ. ನಮ್ಮ ಕೈಯಲ್ಲಿ ಕೆಲಸ ಇದೆ, ಅದೆಂತಿದೆ ಆದರೂ ಕೂಡ ದುಡಿತೀವಿ ಅನ್ನೋಂಥ ಧೈರ್ಯ ಇದೆ. ಆದರೆ ಆ ಸಂದರ್ಭದಲ್ಲಿ ಅನಿವಾರ್ಯ ಆಗಿತ್ತು. ದುಡ್ಡು ಮ್ಯಾಟರ್ ಅಲ್ಲ ಅಂತೇಳಿ ಹೇಳಿದ್ರು ಕೂಡ ಮ್ಯಾಟರ್ ಆಗಿ ಹೋಗಿತ್ತು ಅನ್ನೋದನ್ನು ಕೂಡ ಅಮೃತ ರಾಮಮೂರ್ತಿಯವರು ಹೇಳ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಬಿಸ್ನೆಸ್ ಲಾಸ್ ಆದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಎಲ್ಲವನ್ನು ಕೂಡ ಅಡ ಇಡುವಂಥ ಪರಿಸ್ಥಿತಿ ಬಂತು. ನಂತರ ಅದರಿಂದ ಆ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಭಾರಿ ಒದ್ದಾಡಿದ್ವಿ ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಅಮೃತ ರಾಮಮೂರ್ತಿಯವರು. ಅಂದರೆ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ರಘು ಹಾಗೂ ಅಮೃತ ದಂಪತಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ರು ಅಂಥೇಳಿ. ಆ ಬಿಸ್ನೆಸ್ ಮಾಡಿದ್ರಿಂದ ಭಾರಿ ನಷ್ಟ ಆಗಿತ್ತು. ಹೇಗೋ ಸಾಲ ತೀರಿಸಿದ್ವಿ ಅಂತೇಳ್ಬಿಟ್ಟು ಇವತ್ತಿಗೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಇನ್ವೆಸ್ಟ್ಮೆಂಟು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಲಾಸ್ ಆಯಿತು ಅಂತ ಹೇಳಿದ್ರೆ ಅದರಿಂದ ಹೊರಗಡೆ ಬರೋದು ಭಾರಿ ದೊಡ್ಡ ಕಷ್ಟ. ಆಮೇಲೆ ಒಂದ್ರ ಮೇಲೆ ಒಂದು ಹೊಡೆತಗಳು ಬೀಳ್ತಾನೆ ಇರ್ತದೆ. ಹಾಗಾಗುತ್ತೆ ಅದು. ಇನ್ನು ನಾನು ಕಾಲೇಜ್ ಡೇಸ್ನಲ್ಲಿ ಇರಬೇಕಾದ್ರೆ ನನಗೆ ಯಾರೋ ಒಬ್ಬರು ಹೇಳಿದರು, ಅದು ನನಗೆ ನೆನಪಿಲ್ಲ, ಆದರೆ ಅವ್ರು ಹೇಳಿದಂಥ ಮಾತು ತುಂಬ ರಿಜಿಸ್ಟರ್ ಆಗಿತ್ತು. ದುಡ್ಡಿನ ಹಿಂದೆ ಓಡಬೇಡಿ, ಅದೇ ನಿಮ್ಮ ಬಳಿ ಬರಲಿ, ಆಗಲೇ ಅದರ ವ್ಯಾಲ್ಯೂ ಜಾಸ್ತಿ ಅಂತೇಳ್ಬಿಟ್ಟು. ನಿನ್ನ ದುಡ್ಡಿನ ಹಿಂದೆ ಹೋದರೆ ನಿನ್ನ ಮರ್ಯಾದೆನೇ ಕಳೆದುಕೊಳ್ತೀಯ. ಆ ಪ್ರಾಸೆಸ್ನಲ್ಲಿ ದುಡಿ, ಅದು ಬರುತ್ತೆ, ಇದು ಬರುತ್ತೆ, ಎಲ್ಲದೂ ಕೂಡ ಅಂದ್ಕೊಳ್ತೀವಿ. ಅದಾಗಿ ಬಂದ್ರೇ ಚೆನ್ನಾಗಿರೋದು ಅಂತಲೂ ಕೂಡ ಹೇಳಿದರು. ಹೇಗೆ ದುಡಿಯಬೇಕು ಅಂತೇಳ್ಬಿಟ್ಟು ದಾರಿ ಮಾಡಿ ಕೊಡುತ್ತೆ, ಜೊತೆಗೆ ದುಡ್ಡು ಕೂಡ ತಾನಾಗಿಯೇ ಬರ್ತದೆ. ಸೊ ದಟ್ ನೀನು ದುಡ್ಡಿನಿಂದ ಹೋಗಬೇಡ, ಅದೇ ಬರುತ್ತೆ ಅಂತಲೂ ಒಬ್ಬರು ಹೇಳಿದರು. ಅದು ಸತ್ಯ ಅಂತಲೂ ಕೂಡ ಅಮೃತ ನೆನಪು ಮಾಡ್ಕೊಳ್ತಾರೆ. ಒಂದು 3 ವರ್ಷ ಫೈನಾನ್ಷಿಯಲಿ ಕ್ರೈಸಿಸ್ ಇತ್ತು. ಆಗ ನಾನು ಗರ್ಭಿಣಿಯೂ ಕೂಡ ಆಗಿದ್ದೆ. ಹೌದು,
ಅಮೃತ ಅವರು ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲೇ ಈ ಎಲ್ಲ ಕಷ್ಟಗಳು ತೀವ್ರವಾಗಿದ್ದವು. ಆದರೆ ಅವರು ಧೃತಿಗೆಡಲಿಲ್ಲ ಅನ್ನೋದನ್ನು ಗಮನಿಸಿ. ಮಗು ಹುಟ್ಟಿದಂತಹ ಕೆಲವೇ ತಿಂಗಳಲ್ಲಿ, ಅಂದರೆ ಬಹುಶಃ 2 ತಿಂಗಳಿಗೇ ಇವರು ವಾಪಸ್ಸು ಬಣ್ಣದ ಲೋಕಕ್ಕೆ ಮರಳ್ತಾರೆ, ಕೆಲಸಕ್ಕೆ ಮರಳ್ತಾರೆ. ತಮ್ಮನ್ನು ತಾವು ನಿರ್ಲಕ್ಷಿಸಿದಂಥ ಅಮೃತ ಅವರಿಗೆ ಪತಿ ರಘು ಸದಾ ಬೆಂಬಲವನ್ನು ಕೊಡ್ತಾ ಬಂದಿದ್ದರು. ಮೊದಲಿಗೆ ರಘು ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸ್ತಿದ್ದರೂ ಕೂಡ ಅಂತಿಮವಾಗಿ ಅಮೃತ ತಮಗಾಗಿ ಸಮಯವನ್ನು ಮೀಸಲಿಡೋದಕ್ಕೆ ನಿರ್ಧಾರ ಮಾಡಿದರು. ಜಿಮ್ ಸೇರಿದರು, ಕಟ್ಟುನಿಟ್ಟಾದಂಥ ಡಯಟನ್ನು ಪಾಲಿಸೋದ್ರ ಮೂಲಕ ಮತ್ತೆ ಫಿಟ್ ಆದರು. ಅಂದಾಗೆ ಅಮೃತ ರಾಮಮೂರ್ತಿಯವರ ಜರ್ನಿ ಅಷ್ಟು ಸುಲಭವಾಗಿ ಇರಲಿಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಸವಾಲುಗಳು ಬಂದ್ರೇ ಹಾಗೆ ರೀ, ಒಂದಾದ್ಮೇಲೊಂದು ಬರ್ತಾನೆ ಇರ್ತದೆ. 2025 ಜನವರಿಯಿಂದ ಡಿಸೆಂಬರ್ವರೆಗೂ ಚೆನ್ನಾಗಿ ನೆನಪಿದೆ. ನಾನೊಂದು ಪಾಪ್ಯುಲರ್ ಸೀರಿಯಲನ್ನು ಮಾಡ್ತಿದ್ದೆ. ನನಗೆ ಅದರದ್ದು ತುಂಬ ಸ್ಟ್ರೆಸ್ ಆಗ್ತಿತ್ತು. ನನ್ನ ವೈಯಕ್ತಿಕ ಸ್ವಭಾವಕ್ಕೆ ಅದು ತದ್ವಿರುದ್ಧವಾಗಿತ್ತು. ಅದನ್ನು ನನಗೆ ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ. ಯಾಕಂದರೆ ನಾನೊಬ್ಬ ತಾಯಿ. ಆ ಸೀರಿಯಲ್ನಲ್ಲಿ ಅವಳಿಗೊಂದು ಮಗು ಇರ್ತದೆ. ಅವಳು ಅದನ್ನು ತಿರಸ್ಕಾರ ಮಾಡ್ತಾ ಇರ್ತಾಳೆ. ಏನೋ ತನ್ನ ಜೀವನ ಕಟ್ಟಿಕೊಂಡು ಆ ಮಗುವಿಗಾಗಿ ಭವಿಷ್ಯವನ್ನು ಕೊಡೋದಕ್ಕೆ ಇದನ್ನೇ ನನಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನು ನಾನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡ್ಬಿಟ್ಟೆ. ತುಂಬ ಜನ ನನಗೆ ಹೇಳ್ತಿದ್ರು, ಅದು ಕ್ಯಾರೆಕ್ಟರ್ ಥರನೇ ತಗೋ ಅಂಥೇಳಿ. ಅದ್ಯಾಕೋ ಗೊತ್ತಿಲ್ಲ, ಅದು ನನಗೆ ಆಗಲೇ ಇಲ್ಲ. ಈ ಪಾತ್ರಕ್ಕೆ 200% ಜಸ್ಟಿಸನ್ನು ಕೊಟ್ಟೆ. ಜನಕ್ಕೆ ಏನು ಅನಿಸೋಕ್ಕೆ ಶುರುವಾಯಿತು ಅಂತಂದರೆ, ಆ ಕ್ಯಾರೆಕ್ಟರ್ ಇವಳೇ ಅವಳು ಅಂಥೇಳಿ. ಅಮೃತ ಅಂತ ಹೇಳಿ ಯಾರಾದರೂ ನೋಡುವಾಗ ಅದೇ ರೀತಿ ನನ್ನನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಅಮೃತ ಅಂತೇಳಿ ಒಬ್ಬಳಿದ್ದಾಳೆ ಅಂತೇಳಿ ಗುರುತಿಸ್ತಾನೇ ಇರಲಿಲ್ಲ. ಪಾತ್ರ ಗೆಲ್ತಿದ್ದೆ, ನಾನು ಸೋಲ್ತಿದ್ದೆ. ಅದು ನನಗೆ ತುಂಬ ಕಷ್ಟ ಆಗೋದಕ್ಕೆ ಶುರುವಾಯಿತು. ಎಷ್ಟು ಮಟ್ಟಿಗೆ ಹರ್ಟ್ ಆಗೋದಕ್ಕೆ ಶುರುವಾಯಿತು ಅಂದರೆ, ನನ್ನ ಮಗು ಜೊತೆಗಿನ ಸಂಬಂಧ, ನನ್ನ ಗಂಡನ ಜೊತೆಗಿನ ಸಂಬಂಧವನ್ನು ಪ್ರಶ್ನೆ ಮಾಡುವಂಥ ಲೆವೆಲ್ಗೆ ಬಂತು. ಹಾಗಾಗಿ ನಾನು ಆ ಪ್ರಾಜೆಕ್ಟನ್ನು ಕ್ವಿಟ್ ಮಾಡಬೇಕಾಗಿ ಬಂತು ಅಂತಲೂ ಕೂಡ ಅಮೃತ ಆ ಸೀರಿಯಲನ್ನು ಬಿಟ್ಟಂಥ ಕಥೆಯನ್ನು ಕೂಡ ಹೇಳ್ತಾರೆ. ಇನ್ನು ಆ ಪಾತ್ರವನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡೋದಕ್ಕೆ ತುಂಬ ಕಷ್ಟ ಆಯಿತು. ನಾನು ಆ ಪಾತ್ರಕ್ಕೆ ಏನು ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ ಅಂತೇಳ್ಬಿಟ್ಟು ನನಗೆ ಮಾತ್ರ ಗೊತ್ತು. ಬಹುಶಃ ಇವತ್ತು ಸಾಕಷ್ಟು ಜನರಿಗೆ ಅರ್ಥ ಆಗಿರಬಹುದು, ನನ್ನನ್ನು ಎಲ್ಲೋ ಒಂದು ಕಡೆ ಸುಲಭವಾಗಿ ಬಿಟ್ಕೊಟ್ರು ಅಂತೇಳಿ ಬೇಜಾರಿದೆ. ಇನ್ನೊಂದು ಕಡೆ ನನ್ನಲ್ಲಿ ನಾನು ತುಂಬ ಫೈಟ್ ಮಾಡ್ತಿದ್ದೆ. ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ನನಗೆ ಸೈಕಾಲಜಿಯಲ್ಲಿ ತುಂಬ ಅತಿರೇಕದ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದೆ. ಅದು ಹೊರಗಡೆ ಕಾಣಿಸ್ತೇ ಇರ್ಬೋದು. ನನಗೆ, ನನ್ನ ಗಂಡನಿಗೆ, ನನ್ನ ತಾಯಿಗೆ, ನನ್ನ ತಂದೆಗೆ, ನನ್ನ ಅಕ್ಕನಿಗೆ ಗೊತ್ತು, ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಂತಲೂ ಕೂಡ ಅಮೃತ ರಾಮಮೂರ್ತಿ ತಮ್ಮ ಬದುಕಿನ ಮತ್ತೊಂದು ಆಯಾಮವನ್ನು ತೆರೆದಿಟ್ಟಿದ್ದಾರೆ. ನೋಡಿ, ಇಲ್ಲಿ ಹೇಳ್ದಲ್ಲ, ಬದುಕೇ ಹಾಗೆ ನಾವು ಅಂದುಕೊಂಡಂಥ ರೀತಿಯಲ್ಲಿ ಇರೋದಿಲ್ಲ. ಪ್ರತಿಯೊಂದಕ್ಕೂ ಬದುಕಿಗೂ ಕೂಡ ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ 2 ಫೇಸ್ಗಳಿರ್ತದೆ. ಒಂದು ಹೊರ ಜಗತ್ತಿಗೆ ಕಾಣುವಂಥ ಫೇಸು, ಮತ್ತೊಂದು ಹೊರ ಜಗತ್ತಿಗೆ ಕಾಣದಿರುವಂಥ ಫೇಸು. ಹೊರ ಜಗತ್ತಿಗೆ ಕಾಣದಿರುವಂಥ ಫೇಸ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಪ್ರತಿಯೊಂದು ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಇಲ್ಲೂ ಕೂಡ ಹಾಗೆ ಅಮೃತ ರಾಮಮೂರ್ತಿಯವರು ತೆಗೆದುಕೊಂಡಂತಹ ಈ ಒಂದು ನಿಲುವು ಇರ್ಬೋದು, ಅಥವಾ ಅಮೃತ ರಾಮಮೂರ್ತಿಯವರು ಬದುಕನ್ನು ತೆಗೆದುಕೊಂಡು ಹೋದಂಥ ರೀತಿ ಇರ್ಬೋದು, ಇದು ಇಷ್ಟು ಗಂಭೀರವಾಗಿ ನಾವು ತೆಗೆದುಕೊಳ್ತಿದ್ದೀವಿ. ಯಾಕೆಂತ ಹೇಳಿದ್ರೆ, ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಇಂತಹ ದಿನಗಳು ಬರ್ತವೆ. ಅದನ್ನು ನಾವು ಈ ಮಾದರಿಯಾಗಿಟ್ಕೊಂಡು, ಅಮೃತ ರಾಮಮೂರ್ತಿಯವರ ಬದುಕನ್ನು ಮಾದರಿಯಾಗಿಟ್ಕೊಂಡು ಲೀಡ್ ಮಾಡಿದರೆ ತುಂಬ ಬೇಗ ಸಕ್ಸಸ್ಸನ್ನು ಕಾಣ್ಬೋದು ಅನ್ನೋದು ವಾಸ್ತವ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಘಟನೆಗಳ ಬಗ್ಗೆ ಮತ್ತು ಅಮೃತ ಹೇಳಿದಂಥ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮಗೆ ಅಮೃತ ಅವರ ಯಾವ ಸೀರಿಯಲ್ ಇವತ್ತಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.